ನಮಸ್ಕಾರ ವೀಕ್ಷಕರೇ. ನಮ್ಮ ಜೀವನದಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಪ್ರತಿಯೊಂದಕ್ಕೂ ಆಧಾರ ಮೂಲ. ಅದೇ ಎಲ್ಲ ಸಂಬಂಧಗಳು ನಿಂತಿರೋದು ಈ ನಂಬಿಕೆ ಮೇಲೆ. ಆದ್ರೆ ಒಂದು ಸಾರಿ ಆ ನಂಬಿಕೆಗೆ ಏಟು ಬಿದ್ದು ಬಿಡತ್ತೆ. ನಂಬಿದಂತಹ ವ್ಯಕ್ತಿಯೇ ಮೋಸ ಮಾಡ್ತಾನೆ. ಆಗುವಂತಹ ನೋವು ಇದೆಯಲ್ಲ, ಅದನ್ನ ಮಾತಿನಲ್ಲಿ ಹೇಳೋದು ಕೂಡ ಅಸಾಧ್ಯ ಆಗತ್ತೆ. ಸದ್ಯಕ್ಕೆ ನಾನು ಈ ಮಾತನ್ನ ಹೇಳೋಕೆ ಕಾರಣ ರಶ್ಮಿಕಾ ಮಂದಣ್ಣ. ಇವತ್ತಿನ ವಿಡಿಯೋದಲ್ಲಿ ರಶ್ಮಿಕಾ ಚಿತ್ರರಂಗಕ್ಕೆ ಬಂದಿದ್ದು ಹೇಗೆ ಮತ್ತು ಯಾರಿಂದ, ರಶ್ಮಿಕಾ ಅಭಿನಯದ ಮೊದಲ ಚಿತ್ರ ಅರ್ಧಕ್ಕೆ ನಿಂತಿದ್ದು ಏಕೆ, ರಶ್ಮಿಕಾ ಮನೆ ಮೇಲೆ ಐಟಿ ರೈಡ್ ಆಗಿದ್ದಾದ್ರೂ ಏಕೆ, ರಶ್ಮಿಕಾ ಮಂದಣ್ಣ ಮತ್ತು ರಕ್ಷಿತ್ ಶೆಟ್ಟಿ ಸಂಬಂಧ ಶುರುವಾಗಿದ್ದಾದ್ರೂ ಹೇಗೆ, ಗೀತಾ ಗೋವಿಂದಂ ಎಂಬ ಒಂದು ಸಿನಿಮಾದಿಂದ ರಶ್ಮಿಕಾ ಮಂದಣ್ಣ ಬಾಳಲ್ಲಿ ನಡೆದಂತಹ ಎಡವಟ್ಟಾದ್ರೂ ಏನು, ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಸಂಬಂಧ ಮುರಿದು ಬೀಳೋಕೆ ಕಾರಣ ಏನು, ವಿಜಯ್ ದೇವರಕೊಂಡಗೋಸ್ಕರ ರಶ್ಮಿಕಾ ರಕ್ಷಿತ್ ಶೆಟ್ಟಿಗೆ ಮೋಸ ಮಾಡಿದ್ರ ಎಂಬ ಎಲ್ಲ ಆಸಕ್ತಿಕರ ಅಥವಾ ಕುತೂಹಲಭರಿತ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ಆರಂಭಿಸುವ ಮುಂಚೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ರಶ್ಮಿಕಾ ಮಂದಣ್ಣ ಅಲಿಯಾಸ್ ರಶ್ಮಿಕಾ ಹುಟ್ಟಿದ್ದು 1996ನೇ ಇಸ್ವಿ ಏಪ್ರಿಲ್ 15ನೇ ತಾರೀಕು. ಕೊಡಗಿನ ವಿರಾಜಪೇಟೆಯಲ್ಲಿ ತಂದೆ ಮದನ್ ಮಂದಣ್ಣ, ತಾಯಿ ಸುಮನ್ ಮಂದಣ್ಣ. ರಶ್ಮಿಕಾಗೆ ಸುಮನ್ ಮಂದಣ್ಣ ಎಂಬ ತಂಗಿ ಕೂಡ ಇದ್ದಾರೆ. ಆಕೆ ಈ ರಶ್ಮಿಕಾಗಿಂತ 16 ವರ್ಷ ಚಿಕ್ಕವಳು. ರಶ್ಮಿಕಾ ಮೂಲತಃ ಶ್ರೀಮಂತ ಕುಟುಂಬದ ಹೆಣ್ಣು ಮಗಳು. ರಶ್ಮಿಕಾ ತಂದೆ ಮದನ್ ಮಂದಣ್ಣ ಅವರ ಬಳಿ 100 ಎಕರೆ ಕಾಫಿ ತೋಟದ ಜೊತೆಗೆ ಒಂದು ಅತಿ ದೊಡ್ಡ ಫಂಕ್ಷನ್ ಹಾಲ್ ಕೂಡ ಕೊಡಗಿನಲ್ಲಿ ಇದೆ. ರಶ್ಮಿಕಾ ಶ್ರೀಮಂತಿಕೆ ಬಗ್ಗೆ ಇನ್ನೂ ಸರಳವಾಗಿ ಹೇಳ್ಬೇಕಪ್ಪ ಅಂದ್ರೆ 2018ನೇ ಇಸವಿಯಲ್ಲಿ ರಶ್ಮಿಕಾ ಮನೆಯ ಮೇಲೆ ಐಟಿ ರೈಡ್ ಕೂಡ ಆಗಿತ್ತು. ಅಂದ್ರೆ ಇವರ ಬಳಿ ಎಷ್ಟು ಆಸ್ತಿ ಇದೆ ಅಂತ ನೀವೇ ಒಮ್ಮೆ ಊಹೆ ಮಾಡಿ ನೋಡ್ಕೊಳ್ಳಿ. ಇಂತಹ ರಶ್ಮಿಕಾ ಮಂದಣ್ಣಳ ಪ್ರಾಥಮಿಕ ವಿದ್ಯಾಭ್ಯಾಸ ನಡೆದಿದ್ದು ಪಬ್ಲಿಕ್ ಸ್ಕೂಲ್ನಲ್ಲಿ. ನಂತರ ಮೈಸೂರು ಯೂನಿವರ್ಸಿಟಿ ಆಫ್ ಕಾಮರ್ಸ್ನಲ್ಲಿ ಸೈಕಾಲಜಿ ಜರ್ನಲ್ ಎಂಬ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿ ಮಾಡಿ, ರಾಮಯ್ಯ ಕಾಲೇಜ್ ಆಫ್ ಗಾಡ್ ಸೆಕ್ಸ್ ಅಂಡ್ ಕಾಮರ್ಸ್ ನಲ್ಲಿ ಇಂಗ್ಲಿಷ್ ಲಿಟರೇಚರ್ ಪೂರ್ತಿ ಕೂಡ ಮಾಡಿ ಒಂದು ಕಡೆ ವಿದ್ಯಾಭ್ಯಾಸ ನಡೆಸ್ತಾರೆ, ಇನ್ನೊಂದು ಕಡೆ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕೂಡ ರಶ್ಮಿಕಾ ಹೆಜ್ಜೆಯನ್ನ ಇಡ್ತಾರೆ. ರಶ್ಮಿಕಾ ಕೆಲವೊಂದಿಷ್ಟು ಜಾಹೀರಾತುಗಳಲ್ಲಿ ಕೂಡ ಕಾಣಿಸಿಕೊಳ್ತಾರೆ. ಇನ್ನು ಕೇವಲ 16 ವರ್ಷಕ್ಕೇನೆ ಅಂದ್ರೆ 2017ರಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಫೇಸ್ ಆಫ್ ಇಂಡಿಯಾ ಟೈಟಲ್ ಅನ್ನ ಕೂಡ ರಶ್ಮಿಕಾಗೆ ಹೋದ್ರೆ ಇದರಿಂದ ಆ ಸಂಸ್ಥೆ ತಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರಶ್ಮಿಕಾನ ನೇಮಿಸಿಕೊಳ್ಳುತ್ತೆ. ಜೊತೆಗೆ ಈ ಕಂಪನಿಯ ಜಾಹೀರಾತುಗಳಲ್ಲಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ನಲ್ಲಿ ನಟಿಸುವಂತ ಅವಕಾಶ ಕೂಡ ರಶ್ಮಿಕಾಗೆ ಸಿಗುತ್ತೆ. ಇನ್ನು ಇದೇ ಸಮಯದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಎಂಬ ಪ್ರಸಿದ್ಧ ಪತ್ರಿಕೆಯೊಂದಕ್ಕೆ ರಶ್ಮಿಕಾ ಮಂದಣ್ಣ, ನನಗೆ ಸಿನಿಮಾದಲ್ಲಿ ನಟಿಸೋಕೆ ಅಂತಹ ಆಸಕ್ತಿ ಇದೆ, ಯಾರಾದ್ರೂ ಯಾವ್ದಾದ್ರು ಒಳ್ಳೆ ಚಾಪ್ಟರ್ ನ ಕೊಟ್ರೆ ತಪ್ಪದೆ ನಟಿಸ್ತೀನಿ ಅಂತ ಹೇಳಿಕೆಯೊಂದನ್ನ ಕೊಟ್ರು. ರಶ್ಮಿಕಾ ಕೊಟ್ಟಂತಹ ಇಂಟರ್ವ್ಯೂ ದೊಡ್ಡ ಮಟ್ಟದಲ್ಲಿ ಆ ಸಮಯದಲ್ಲಿ ವೈರಲ್ ಕೂಡ ಆಗಿತ್ತು. ರಶ್ಮಿಕಾ ಫೇಸ್ಬುಕ್ ನಲ್ಲಿ ಇರುವಂತಹ ಪ್ರೊಫೈಲ್ ಕನ್ನಡ ಸಿನಿಮಾ ನಿರ್ದೇಶಕರ ಕಣ್ಣಿಗೆ ಬಿತ್ತು. ಇನ್ನು ಅದೇ ಸಮಯದಲ್ಲಿ ನಿರ್ದೇಶಕ ರಿಷಬ್ ಶೆಟ್ಟಿ ಕಿರಿಕ್ ಪಾಟಿ ಎಂಬ ಕನ್ನಡ ಸಿನಿಮಾ ಒಂದನ್ನ ಆರಂಭಿಸಿ ಹೊಸ ಕಲಾವಿದರಿಗಾಗಿ ಹುಡುಕಾಟ ನಡೆಸೋಕೆ ಆರಂಭಿಸ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಪತ್ರಿಕೆಗಳಲ್ಲಿ ಕಿರಿಕ್ ಪಾಟಿ ಎಂಬ ಸಿನಿಮಾಗೆ ನಾಯಕಿಯರ ಅವಶ್ಯಕತೆ ಇದೆ, ಕಲಾವಿದರು ಬೇಕಾಗಿದ್ದಾರೆ ಅನ್ನೋ ಟ್ವೀಟ್ ಗಳನ್ನ ಕೂಡ ಕೊಟ್ಟಿದ್ರು. ಇದನ್ನು ನೋಡಿದಂತಹ 2000ಕ್ಕೂ ಅತಿ ಹೆಚ್ಚಿನ ಹುಡುಗಿಯರು ತಮ್ಮ ಫೋಟೋಗಳನ್ನ ರಿಷಬ್ ಶೆಟ್ಟಿಗೆ ಕಳಿಸ್ತಾರೆ. ಅವಕಾಶಕ್ಕಾಗಿ ಎದುರು ನೋಡ್ತಿದ್ರು. ಆದ್ರೆ ಅದರಲ್ಲಿ ಫೈನಲ್ ಆಗಿ ಸೆಲೆಕ್ಟ್ ಆಗಿದ್ದು 400 ಜನ. ಈ ಕಿರಿಕ್ ಪಾಟಿ ಸಿನಿಮಾದಲ್ಲಿದ್ದು 2 ಹೀರೋಗಳು, ಇದರಿಂದ ಬೇಕಾಗಿದ್ದು 2 ಹೆಣ್ಣು ಮಕ್ಕಳು. ಅದರಲ್ಲಿ ಒಬ್ಬಳ ಪಾತ್ರ ಅಂತೂ ಸಂಪೂರ್ಣವಾಗಿ ಫ್ರೆಂಡ್ಸ್ ನ ಕೇಳ್ತಾ ಇತ್ತು. ಅದೇ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿಗೆ ರಶ್ಮಿಕಾ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಗೆ ಕೊಟ್ಟಂತಹ ಇಂಟರ್ವ್ಯೂ ಮತ್ತು ಆಕೆಯ ಫೋಟೋ ಕಣ್ಣಿಗೆ ಬಿತ್ತು. ರಿಷಬ್ಗೆ ರಶ್ಮಿಕಾ ಇಷ್ಟ ಆದ್ಲು. ತಕ್ಷಣ ಆಕೆಯನ್ನ ಸಂಪರ್ಕ ಮಾಡ್ತಾರೆ. ಆಕೆ ಕೂಡ ಒಪ್ಪಿಕೊಂಡ್ಲು. ಆನಂತರ ಸ್ಕ್ರೀನ್ ಟೆಸ್ಟ್ ಅನ್ನ ಮಾಡಿಸಿ ಸಿನಿಮಾಗೆ ಆಯ್ಕೆ ಮಾಡಿಕೊಂಡು ಸಿನಿಮಾ ಶುರುವಾಗಿದ್ದು 2014ನೇ ಇಸವಿಯಲ್ಲಿ ರಶ್ಮಿಕಾ ಮಂದಣ್ಣಗೆ ತುಂಬಾನೇ ಖುಷಿ ಆಯ್ತು. ಆದ್ರೆ ಅನಂತರ ಹೆಚ್ಚು ದಿನ ಉಳಿಯಲಿಲ್ಲ. ಕಾರಣ ಚಿತ್ರಕಥೆ ರೂಟೀನ್ ಆಗಿರಬಾರ್ದು ಅಂತ ಹೇಳಿ, ಹೊಸತನದಲ್ಲಿ ಇರಬೇಕು ಅಂತ ಹೇಳಿ ರಿಷಬ್ ಶೆಟ್ಟಿ ಸಿನಿಮಾದ ಚಿತ್ರಕಥೆಯಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಮಾಡ್ತಾರೆ. ಆದ್ರೆ ಈ ಬದಲಾವಣೆಯಿಂದ ಬೇಸರ ಮಾಡಿಕೊಂಡಂತಹ ಸಿನಿಮಾದ ನಿರ್ಮಾಪಕರು ಈ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಲ್ಲ ಅಂತ ಹೇಳಿ ಸಿನಿಮಾನ ಅರ್ಧಕ್ಕೆ ನಿಲ್ಲಿಸ್ತಾರೆ.
ಇದರಿಂದ ಕಿರಿಕ್ ಪಾರ್ಟಿ ಸಿನಿಮಾದ ಚಿತ್ರೀಕರಣ ನಿಂತು ಹೋಗುತ್ತೆ. ಇನ್ನು ಈ ಸಿನಿಮಾ ಯಾವಾಗ ಮತ್ತೆ ಶುರುವಾಗುತ್ತೆ ಅಂತ ಹೇಳಿ ರಶ್ಮಿಕಾ ಬರೋಬ್ಬರಿ 6 ತಿಂಗಳ ಕಾಲ ಕಾಯ್ದಿದ್ದಾರೆ. ಆದ್ರೆ ಸಿನಿಮಾ ಮಾತ್ರ ಶುರುನೇ ಆಗಿಲ್ಲ. ಇದರಿಂದ ರಶ್ಮಿಕಾಗೆ ತೀವ್ರವಾದಂತಹ ನಿರಾಸೆ ಆಗತ್ತೆ. ನನ್ನ ಅದೃಷ್ಟವೇ ಸರಿ ಇಲ್ಲ ಅಂತ ಹೇಳಿ ಬೇಸರ ಮಾಡ್ಕೋತಾರೆ. ಆದ್ರೆ ಕೊನೆಗೆ 2016ನೇ ಇಸ್ವಿ ಫೆಬ್ರವರಿಯಲ್ಲಿ ಮತ್ತೆ ಕಿರಿಕ್ ಪಾರ್ಟಿ ಸಿನಿಮಾದ ಚಿತ್ರೀಕರಣ ಆರಂಭವಾಗುತ್ತೆ. ಇದರ ನಾಯಕ ರಕ್ಷಿತ್ ಶೆಟ್ಟಿ, ಸಿನಿಮಾದ ನಿರ್ಮಾಪಕರು ಕೂಡ ಬದಲಾಗಿರ್ತಾರೆ. ಈ ಅವಕಾಶವನ್ನ ಚೆನ್ನಾಗಿ ಬಳಸ್ಕೋಬೇಕು ಅಂತ ಹೇಳಿ ರಶ್ಮಿಕಾ ಕೂಡ ರಾತ್ರಿ ಹಗಲು ಕಷ್ಟಪಟ್ಟು ಸಿನಿಮಾದ ಡೈಲಾಗ್ಗಳನ್ನ ಬಹಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸಿನಿಮಾದಲ್ಲಿ ಅಭಿನಯಿಸ್ತಾರೆ. ಇನ್ನು ರಿಷಬ್ ಶೆಟ್ಟಿ ಕೂಡ ಅದಾಗ್ಲೇ ಈ ಸಿನಿಮಾ ಬಹಳ ದಿನಗಳ ಕಾಲ ನಿಂತು ತಡವಾಗಿದೆ ಅಂತ ಹೇಳಿ ಕೇವಲ 4 ತಿಂಗಳಲ್ಲಿ ಈ ಸಿನಿಮಾದ ಶೂಟಿಂಗ್ ಮುಗಿಸಿ ತೆರೆಗೆ ತರ್ತಾರೆ. ಕೇವಲ 5 ಕೋಟಿ ವೆಚ್ಚದಲ್ಲಿ ತಯಾರಾದ ಈ ಸಿನಿಮಾ ತೆರೆಗೆ ಬಂದ ಮೇಲೆ ಜನರಿಂದ ಉತ್ತಮವಾದ ಪ್ರತಿಕ್ರಿಯೆಯನ್ನ ಪಡೆದುಕೊಂಡು ಹೌಸ್ಫುಲ್ ಪ್ರದರ್ಶನಗಳನ್ನ ಕಂಡು ಸೂಪರ್ ಡೂಪರ್ ಹಿಟ್ ಆಗತ್ತೆ. 50 ಕೋಟಿ ಕಲೆಕ್ಷನ್ ಮಾಡಿ ದಾಖಲೆ ಕೂಡ ಬರೆಯುತ್ತೆ. ರಶ್ಮಿಕಾಗೆ ಬಂತು ಈ ಸಿನಿಮಾದಿಂದ ಒಳ್ಳೆಯ ಹೆಸರು. ಆಕೆ ತುಂಬಾನೇ ಪ್ರಸಿದ್ಧಿಗೆ ಬರ್ತಾಳೆ. ಎಲ್ಲಾ ನಾಯಕರು ರಶ್ಮಿಕಾನ ತಮ್ಮ ತಮ್ಮ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಮಾಡಿಕೊಳ್ಳೋಕೆ ತಾಮುಂದು ನಾ ಮುಂದು ಅಂತ ಪ್ರಯತ್ನಿಸೋಕೆ ಆರಂಭಿಸ್ತಾರೆ. ಅದೇ ಸಮಯದಲ್ಲಿ ರಶ್ಮಿಕಾಗೆ ತೆಲುಗು ಚಿತ್ರರಂಗದಲ್ಲಿ ಕೂಡ ಆಫರ್ ಬರುತ್ತೆ. ಚಲೋ ಎಂಬ ತೆಲುಗು ಸಿನಿಮಾಗೆ ರಶ್ಮಿಕಾ ಸೆಲೆಕ್ಟ್ ಆಗ್ತಾರೆ. ಈ ಸಿನಿಮಾದ ನಾಯಕ ನಾಗಶೌರ್ಯ. ರಶ್ಮಿಕಾ ಅದೃಷ್ಟಕ್ಕೆ ಈ ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿ 100 ದಿನಗಳ ಕಾಲ ಪ್ರದರ್ಶನ ಕಾಣುತ್ತೆ. ಇಲ್ಲಿಂದಾಚೆಗೆ ಶುರುವಾಗಿದ್ದೇ ರಶ್ಮಿಕಾ ಮತ್ತು ರಕ್ಷಿತ್ ಶೆಟ್ಟಿಯ ಲವ್ ಸ್ಟೋರಿ. ಈ ಸ್ಟೋರಿಯಲ್ಲಿ ರೊಮ್ಯಾನ್ಸ್, ಡ್ರಾಮಾ, ಸಸ್ಪೆನ್ಸ್, ಥ್ರಿಲ್ಲರ್, ಎಮೋಷನ್ಸ್, ಎಂಡಿಂಗ್, ಎಂಗೇಜ್ಮೆಂಟ್, ಮದುವೆ, ಪ್ರಪೋಸಲ್, ಬ್ರೇಕಪ್ ಸೇರಿ ಎಲ್ಲಾ ರಸಗಳು ಬೆರೆತು ಹೋಗಿ ಕೆಲವು ಸುಳ್ಳು ಮತ್ತು ಕೆಲವು ಸತ್ಯಗಳು ಸೇರಿಕೊಂಡಿವೆ. ಒಂದು ಕಡೆ ರಶ್ಮಿಕಾ ಇದ್ದರೆ ಇನ್ನೊಂದು ಕಡೆ ರಕ್ಷಿತ್ ಶೆಟ್ಟಿ ಇದ್ದಾರೆ. ರಕ್ಷಿತ್ ಶೆಟ್ಟಿ ಹುಟ್ಟಿದ್ದು 1983ನೇ ಇಸವಿ ಜೂನ್ 6 ಕರ್ನಾಟಕದ ಉಡುಪಿಯಲ್ಲಿ. ಮಲ್ಟಿ ಟ್ಯಾಲೆಂಟ್ ಪರ್ಸನಲ್ ಕಲಕಲಾ ವಲ್ಲಭ ಅಂತಾನೆ ಹೇಳಬಹುದು. ಕಾರ್ಕಳದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ರಕ್ಷಿತ್ ಶೆಟ್ಟಿ 2 ವರ್ಷಗಳ ಕಾಲ ಸಾಫ್ಟ್ವೇರ್ ಉದ್ಯಮದಲ್ಲಿ ಕೆಲಸ ಕೂಡ ಮಾಡಿ ಸಿನಿಮಾ ಇಂಡಸ್ಟ್ರಿ ಕಡೆ ಆ ಕೆಲಸ ಇಷ್ಟ ಆಗದೆ ಸಿನಿಮಾ ಇಂಡಸ್ಟ್ರಿ ಕಡೆ ಮುಖ ಮಾಡ್ತಾರೆ. ನಮ್ಮ ಏರಿಯಾದಲ್ಲಿ ಒಂದು ದಿನ ಎಂಬ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಆಕ್ಟ್ ಕೂಡ ಮಾಡ್ತಾರೆ. ಅದಾದ ನಂತರ ತುಗ್ಲಕ್ ಎಂಬ ಸಿನಿಮಾನ ತಾನೇ ಪ್ರೊಡ್ಯೂಸ್ ಮಾಡಲು ಹೋಗಿ ಆ ಸಿನಿಮಾ ರಿಲೀಸ್ ಆಗಿ ದಾರುಣವಾಗಿ ಸೋತು ಹೋಗಿರುತ್ತೆ. ಇದರಿಂದ ರಕ್ಷಿತ್ ಶೆಟ್ಟಿಗೆ ಇನ್ನಿಲ್ಲದಂತಹ ನಷ್ಟ ಆಗಿ ಈ ಚಿತ್ರರಂಗದ ಸಹವಾಸವೇ ಬೇಡ ಅಂತ ಹೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಆದರೆ 2013ನೇ ಇಸವಿಯಲ್ಲಿ ಸುನಿ ನಿರ್ದೇಶನದಲ್ಲಿ ತೆರೆಗೆ ಬಂದಂತಹ ಸಿಂಪಲ್ ಆಗಿ ಒಂದು ಲವ್ ಸ್ಟೋರೀಸ್ ಅನ್ನೋ ಸಿನಿಮಾ ಸೂಪರ್ ಹಿಟ್ ಆಗಿ ರಕ್ಷಿತ್ಗೆ ಒಳ್ಳೆ ಹೆಸರನ್ನ, ಕೀರ್ತಿಯನ್ನ ತಂದು ಕೊಡುತ್ತೆ. ಇದಾದ ನಂತರ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆ ವಾಸ್ತು ಪ್ರಕಾರ, ರಿಕ್ಕಿ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ ಕೂಡ. ಯಾವುದೇ ಚಿತ್ರಗಳು ಅವರಿಗೆ ಒಳ್ಳೆ ಹೆಸರನ್ನಾಗ್ಲಿ ಕೀರ್ತಿಯನ್ನಾಗ್ಲಿ ತಂದು ಕೊಡ್ಲಿಲ್ಲ. ಆಗ ರಕ್ಷಿತ್ ತಮ್ಮ ಆತ್ಮೀಯ ಗೆಳೆಯ ರಿಷಬ್ ಜೊತೆ ಸೇರಿ ಆರಂಭಿಸಿದ ನಂತರ ಸಿನಿಮಾನೇ ಕಿರಿಕ್ ಪಾರ್ಟಿ. ಈ ಸಿನಿಮಾಗೆ ರಕ್ಷಿತ್ ಶೆಟ್ಟಿ ಕೂಡ ಒಬ್ಬ ನಿರ್ಮಾಪಕ. ಈ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕವೇ ರಕ್ಷಿತ್ಗೆ ರಶ್ಮಿಕಾ ಪರಿಚಯ ಆಗಿತ್ತು. ಇಬ್ಬರು ಒಬ್ಬರಿಗೊಬ್ಬರು ಹತ್ರ ಆಗಿದ್ದು ಈ ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ. ರಶ್ಮಿಕಾ ಮತ್ತು ರಕ್ಷಿತ್ ನಡುವೆ ಒಂದು ಮಟ್ಟಿಗೆ ಸಲುಗೆ ಇತ್ತು. ಆದ್ರೆ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆದ ಮೇಲೆ ಇವರಿಬ್ಬರ ಜೋಡಿಯನ್ನ ಜನ ಮೆಚ್ಚಿಕೊಳ್ತಾರೆ. ಇಬ್ಬರು ಮದುವೆ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಜನಗಳೇ ಆಸೆ ಪಡ್ತಾರೆ. ರಕ್ಷಿತ್ ಎಲ್ಲೇ ಹೋದು ರಶ್ಮಿಕಾಳನ್ನ ನೀವು ಮದುವೆ ಆಗ್ತೀರಾ ಅಂತ ಕೇಳಲು ಜನ ಆರಂಭಿಸ್ತಾರೆ. ರಕ್ಷಿತ್ ಕೂಡ ರಶ್ಮಿಕಾ ನಡುವೆ ಅಷ್ಟೊತ್ತಿಗಾಗಲೇ ಪ್ರೀತಿ ಅನ್ನೋದು ಶುರುವಾಗಿ ಇಬ್ಬರು ಒಬ್ಬರನ್ನೊಬ್ಬರು ಮದುವೆ ಆಗುವ ನಿರ್ಧಾರಕ್ಕೆ ಕೂಡ ಬಂದು 2018ನೇ ಇಸವಿಯಲ್ಲಿ ಎಂಗೇಜ್ಮೆಂಟ್ ಅನ್ನು ಕೂಡ ಮಾಡ್ಕೋತಾರೆ. ಇಲ್ಲಿವರೆಗೆ ಎಲ್ಲ ಚೆನ್ನಾಗಿತ್ತು. ಆದ್ರೆ ಇಲ್ಲಿಂದ ಮುಂದಕ್ಕೆ ರಶ್ಮಿಕಾ ಜೀವನದಲ್ಲಿ ಹೊಸ ವ್ಯಕ್ತಿಯೊಬ್ಬರ ಪ್ರವೇಶ ಆಗುತ್ತೆ. ಆತನ ಹೆಸರೇ ವಿಜಯ್ ದೇವರಕೊಂಡ. ಈತ ತೆಲುಗಿನಲ್ಲಿ ಪೆಳ್ಳಿ ಚೂಪುಲು ಮತ್ತು ಅರ್ಜುನ್ ರೆಡ್ಡಿ ಎಂಬ ಸಿನಿಮಾಗಳಲ್ಲಿ ನಟಿಸಿ ಪ್ರಸಿದ್ಧಿಗೆ ಬಂದಿರ್ತಾರೆ. ಈತನ ಮುಂದಿನ ಸಿನಿಮಾ ಗೀತಾ ಗೋವಿಂದಂಗೆ ನಾಯಕಿಯಾಗಿ ರಶ್ಮಿಕಾ ಆಯ್ಕೆಯಾಗಿರ್ತಾಳೆ. ವಿಜಯ್ ದೇವರಕೊಂಡಗೆ ರಶ್ಮಿಕಾ ಅಂದ್ರೆ ಎಲ್ಲಿಲ್ಲದ ಪ್ರೀತಿ, ಆಕೆ ಬಗ್ಗೆ ಆಸಕ್ತಿ. ಆದ್ರೆ ಅಷ್ಟೊತ್ತಿಗಾಗ್ಲೇ ರಶ್ಮಿಕಾಗೆ ರಕ್ಷಿತ್ ಶೆಟ್ಟಿ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಇದರಿಂದ ತನ್ನ ಆಸೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಾನೆ. ಆದ್ರೆ ಬರುತ್ತಾ ಬರುತ್ತಾ ಅದನ್ನ ತೋರಿಸಿಕೊಳ್ಳೋಕೆ ಪ್ರಾರಂಭಿಸ್ತಾನೆ. ರಶ್ಮಿಕಾ ಕೂಡ ಈತನ ಮಾತಿಗೆ ಆತ ಮಾಡಿದಂತಹ ಆಟಕ್ಕೆ ಮರಳಾಗ್ತಾನೆ. ಇಬ್ಬರು ಸೇರಿ ರಕ್ಷಿತ್ ಶೆಟ್ಟಿಗೆ ಮೋಸ ಮಾಡ್ತಾರೆ. ಇನ್ನು ಈ ಗೀತಾ ಗೋವಿಂದಂ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಅಂತೂ ರಶ್ಮಿಕಾ ವಿಜಯ್ ದೇವರಕೊಂಡ ನಡುವೆ ಲಿಪ್ ಲಾಕ್ ಸೀನ್ ಕೂಡ ಬಿಡ್ತಾರೆ. ಇನ್ನು ಯಾವಾಗ ಈ ಸಿನಿಮಾ ರಿಲೀಸ್ ಆಯ್ತು,
ರಕ್ಷಿತ್ ಶೆಟ್ಟಿ ಅಭಿಮಾನಿಗಳ ಹೃದಯಕ್ಕೆ ಬೆಂಕಿ ಇಟ್ಟಂತಾಗಿತ್ತು. ಕಾರಣ ರಶ್ಮಿಕಾ ರಕ್ಷಿತ್ಗೆ ಮೋಸ ಮಾಡಿ ವಿಜಯ್ ದೇವರಕೊಂಡರ ಜೊತೆ ಸುತ್ತಾಡೋಕೆ ಆರಂಭಿಸಿದ್ದಾಳೆ ಎಂಬುದು ಅವರ ಕೆಂಗಣ್ಣಿಗೆ ಕಾರಣವಾಗಿತ್ತು. ಈ ಸಿನಿಮಾ ರಿಲೀಸ್ ಆದ ನಂತರ ರಕ್ಷಿತ್ ಶೆಟ್ಟಿ ಕೆಲ ದಿನಗಳ ತನಕ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳಿಲ್ಲ. ರಕ್ಷಿತ್ ಶೆಟ್ಟಿ ಅವರಿಗೂ ಕೂಡ ಬೇಸರ ಅನ್ನೋದು ಆಗಿತ್ತು. ಇನ್ನು ಇದೇ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ವಿಷಯ ದಿನೇ ದಿನೇ ನಿಧಾನವಾಗಿ ದೊಡ್ಡದಾಗಿ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಸಂಬಂಧ ಮುರಿದು ಬಿತ್ತು. ಈ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಸಂಬಂಧದ ಮುರಿದು ಬಿಡೋಕೆ ಕಾರಣಗಳು ಹಲವಾರು. ಅದರಲ್ಲಿ ಒಂದು ಯಾವ್ದಪ್ಪ ಅಂದ್ರೆ ರಕ್ಷಿತ್ ಶೆಟ್ಟಿ ಮದುವೆ ನಂತರ ರಶ್ಮಿಕಾ ಸಿನಿಮಾಗಳಲ್ಲಿ ನಟಿಸೋದು ಬೇಡ ಅಂತ ಹೇಳಿ ಕಂಡೀಷನ್ ಹಾಕಿದ್ರು. ಆದ್ರೆ ಮೊದಲಿಗೆ ರಶ್ಮಿಕಾ ಮತ್ತು ರಶ್ಮಿಕಾ ತಂದೆ ತಾಯಿ ಕೂಡ ಒಪ್ಪಿಕೊಂಡಿದ್ರು. ಆದ್ರೆ ಯಾವಾಗ ರಶ್ಮಿಕಾ ಅಭಿನಯದ ಸಿನಿಮಾಗಳು ಒಂದರ ಹಿಂದೆ ಒಂದು ಹಿಟ್ಟಾಗೋಕೆ ಆರಂಭವಾಯ್ತು, ರಶ್ಮಿಕಾ ಯಾವಾಗ ನಟಿಯಾಗಿ ಬಿಟ್ಲೋ ಆಕೆಯ ಸಂಭಾವನೆ ಕೋಟಿಯ ಗಡಿ ದಾಟಿತ್ತು. ಸಿನಿಮಾವೊಂದಕ್ಕೆ ರಶ್ಮಿಕಾ 2 ರಿಂದ 3 ಕೋಟಿ ಹಣವನ್ನ ಪಡೆಯೋಕೆ ಆರಂಭಿಸಿದ್ಲು. ಇಂತಹ ಸಮಯದಲ್ಲಿ ರಶ್ಮಿಕಾ ತಾಯಿಗೆ ರಶ್ಮಿಕಾ ಮದುವೆ ಮಾಡೋದು ಇಷ್ಟ ಇರಲಿಲ್ಲ. ಯಾಕಪ್ಪ ಅಂದ್ರೆ ಮನೆಗೆ ಹಣವನ್ನ ಕೋಟ್ಯಾಂತರ ರೂಪಾಯಿ ಹಣವನ್ನ ತರುತ್ತಿರುವಂತಹ ಮಗಳಿಗೆ ಮದುವೆ ಮಾಡಿ ಆ ಹಣ ಬರದೇ ಇರುವಂತೆ ಮಾಡೋದಕ್ಕೆ ರಶ್ಮಿಕಾ ತಾಯಿಗೆ ಇಷ್ಟ ಇರಲಿಲ್ಲ. ಜೊತೆಗೆ ರಶ್ಮಿಕಾ ಕೂಡ ಆಗ ತಾನೇ ಸ್ಟಾರ್ ಗಿರಿಯನ್ನ ನೋಡ್ತಾ ಇದ್ಲು. ಇದರಿಂದ ಆಕೆಗೂ ಕೂಡ ಇಷ್ಟು ಬೇಗ ಮದುವೆ ಮಾಡಿಕೊಂಡು ಸಿನಿಮಾ ರಂಗದಿಂದ ದೂರ ಉಳಿಯೋಕೆ ಇಷ್ಟ ಇರಲಿಲ್ಲ. ಇದು ಮೊದಲನೆಯ ಕಾರಣ. ಆದರೆ ರಶ್ಮಿಕಾ ರಕ್ಷಿತ್ಗೆ ಮೋಸ ಮಾಡಿ ವಿಜಯ್ ದೇವರಕೊಂಡ ಜೊತೆ ಸುತ್ತಲು ಆರಂಭಿಸಿದ್ದು ಇವರಿಬ್ಬರ ಸಂಬಂಧ ಮುರಿದು ಬೀಳಲು 2ನೆಯ ಕಾರಣ. ಯಾವಾಗ ರಕ್ಷಿತ್ ಶೆಟ್ಟಿ ರಶ್ಮಿಕಾಯಿಂದ ದೂರ ಆದ್ರೂ ಅಲ್ಲಿಂದ ಆಚೆಗೆ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಬಹಿರಂಗವಾಗಿಯೇ ಸುತ್ತಾಡೋಕೆ ಆರಂಭಿಸ್ತಾರೆ. ಜೊತೆಗೆ ಡಿಯರ್ ಕಾಮ್ರೇಡ್ ಎಂಬ ಸಿನಿಮಾದಲ್ಲಿ ಇಬ್ಬರು ಸೇರಿ ಮತ್ತೆ ಜೊತೆಯಾಗಿ ನಟಿಸ್ತಾ ಈ ಸಿನಿಮಾದಲ್ಲಿ ಮತ್ತೊಮ್ಮೆ ಲಿಪ್ ಲಾಕ್ ದೃಶ್ಯದಲ್ಲಿ ಅಭಿನಯಿಸಿದ್ದಾರೆ. ಆದ್ರೆ ಈ ಸಿನಿಮಾ ಮಾತ್ರ ಬರೀ ವಿವಾದಗಳಿಂದಲೇ ದೊಡ್ಡ ಸುದ್ದಿಯಾಗಿ ದಾರುಣವಾಗಿ ಸೋತು ಹೋಗುತ್ತೆ. ಆದ್ರೂ ಕೂಡ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಒಬ್ಬರನ್ನೊಬ್ಬರು ಬಿಡಲಿಲ್ಲ. ಜೊತೆಗೆ ಹಾಗೆ ಎಲ್ಲೆಂದರಲ್ಲಿ ಕಾಣಿಸುವುದಕ್ಕೆ ಸಭೆ ಫಂಕ್ಷನ್ಗಳಲ್ಲಿ ಒಟ್ಟಿಗೆಯಾಗಿ ಅಟೆಂಡ್ ಮಾಡೋದನ್ನು ಕೂಡ ಕಾಣಿಸ್ಕೊಳ್ತಾರೆ. ಜೊತೆಯಾಗಿ ಮಾಲ್ಡೀವ್ಸ್ಗೆ ಪ್ರವಾಸ ಕೂಡ ಹೋಗಿ ಬಂದಿದ್ದಾರೆ. ಹೀಗೆ ಡೇಟ್ ಮಾಡ್ತಾನೆ ಇವರಿಬ್ರು ಸದ್ಯ ಮದುವೆ ಆಗ್ತಾರೆ ಅನ್ನುವ ಮಟ್ಟಕ್ಕೆ ಕೂಡ ಇವರಿಬ್ಬರ ಸಂಬಂಧ ಬಂದು ನಿಂತಿದೆ. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ರಕ್ಷಿತ್ ಶೆಟ್ಟಿ ಮಾತ್ರ ನನ್ನ ಮತ್ತು ರಶ್ಮಿಕಾ ಸಂಬಂಧ ಮುರಿದು ಬೀಳೋಕೆ ಕಾರಣ ನಮ್ಮಿಬ್ಬರ ನಡುವೆ ಆದಂತಹ ಭಿನ್ನಾಭಿಪ್ರಾಯ. ಆಕೆಯನ್ನ ಯಾರು ಯಾವುದೇ ಕಾರಣಕ್ಕೂ ಕೂಡ ಟೀಕೆ ಮಾಡಬೇಡಿ ಅಂತ ಹೇಳಿ ತನ್ನ ಒಳ್ಳೆಯ ಗುಣವನ್ನ ಮತ್ತೊಮ್ಮೆ ತೋರಿಸಿದ್ದಾರೆ. ಇದನ್ನು ನೋಡಿದಂತಹ ರಕ್ಷಿತ್ ಶೆಟ್ಟಿ ಅಭಿಮಾನಿಗಳು ಮತ್ತೆ ರಶ್ಮಿಕಾ ಮೇಲೆ ತಿರುಗಿ ಬಿದ್ದಿದ್ದಾರೆ. ರಕ್ಷಿತ್ ಶೆಟ್ಟಿಯಿಂದ ರಶ್ಮಿಕಾನ ಯಾವಾಗ ವಿಜಯ್ ದೇವರಕೊಂಡ ದೂರ ಮಾಡಿದ್ರು, ಅದಾದ ನಂತರ ವಿಜಯ್ ದೇವರಕೊಂಡ ಅಭಿನಯದ ಎಲ್ಲಾ ಸಿನಿಮಾಗಳು ಕೂಡ ಒಂದರ ಹಿಂದೆ ಒಂದರಂತೆ ದಾರುಣವಾಗಿ ಸೋತು ಹೋಗಿದೆ. ವಿಜಯ್ ದೇವರಕೊಂಡ ಅಭಿನಯದ ಡಿಯರ್ ಕಾಮ್ರೇಡ್, ನೋಟಾ, ಟ್ಯಾಕ್ಸಿವಾಲಾ, ವರ್ಲ್ಡ್ ಫೇಮಸ್ ಲವರ್, ಖುಷಿಲಿ ಹೀಗೆ ಒಂದರ ಹಿಂದೆ ಒಂದರಂತೆ ಎಲ್ಲಾ ಸಿನಿಮಾಗಳು ಫ್ಲಾಪ್ ಆಗಿ ವಿಜಯ್ ಈಗ ಸದ್ಯಕ್ಕೆ ಫ್ಲಾಪ್ ಹೀರೋಗಳ ಸಾಲಿನಲ್ಲಿ ಸೇರ್ಪಡೆಯಾಗಿದ್ದಾರೆ. ಹೀಗೆ ವಿಜಯ್ ಸಿನಿಮಾ ಸೋಲಲು ರಕ್ಷಿತ್ ಶೆಟ್ಟಿಗೆ ವಿಜಯ್ ದೇವರಕೊಂಡ ಮೋಸ ಮಾಡಿದ್ದೇ ಕಾರಣ ಅಂತ ಹೇಳಿ ಜನ ಮಾತನಾಡಿಕೊಳ್ಳೋಕೆ ಆರಂಭಿಸಿದ್ದಾರೆ. ಇನ್ನು ಈ ಕಡೆ ರಶ್ಮಿಕಾ ಕನ್ನಡ ಭಾಷೆಯನ್ನು ಸರಿಯಾಗಿ ಮಾತನಾಡದೆ ರಕ್ಷಿತ್ ಶೆಟ್ಟಿಗೆ ಮೋಸ ಮಾಡಿ ಆಗಾಗ ನಿರ್ಮಾಪಕರು ಮತ್ತು ನಿರ್ದೇಶಕರ ಜೊತೆ ಕಿರಿಕ್ ಮಾಡಿಕೊಂಡು ಹೀಗೆ ಸಾಕಷ್ಟು ವಿಷಯಗಳಿಗೆ ಕಾಂಟ್ರವರ್ಸಿ ಮಾಡ್ಕೊಳ್ತಾರೆ. ಈಗ ಸದ್ಯಕ್ಕೆ ಅನಿಮಲ್ ಎಂಬ ಹಿಂದಿ ಸಿನಿಮಾದಲ್ಲಿ ಸಾಕಷ್ಟು ಹಸಿಬಿಸಿ ದೃಶ್ಯಗಳಲ್ಲಿ ಬೆತ್ತಲೆ ದೃಶ್ಯಗಳಲ್ಲಿ ಅಭಿನಯಿಸಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು, ಇಂತಹ ರಶ್ಮಿಕಾ ಮಂದಣ್ಣ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮರೆಯದೆ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.